ಸಿಎಂ ಪರವಾಗಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡೋ ಮುನ್ನವೇ ಕೆವಿಎಟ್ ಅರ್ಜಿ ಸಲ್ಲಿಕೆ ಆಗಿದೆ. ಕೆವಿಎಟ್ ಅರ್ಜಿಯನ್ನ ದೂರುದಾರ ಪ್ರದೀಪ್ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ್ರೆ ಆಗ ನಮ್ಮ ವಾದವನ್ನು ಕೇಳಬೇಕು ಅಂತ ಈ ರೀತಿ ಕೆವಿಎಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಿರೋದು. ನಮ್ಮ ವಾದವನ್ನು ಆಲಿಸಿದ ಬಳಿಕವೇ ತೀರ್ಪು ನೀಡಬೇಕು ಅಂತ ಮನವಿ ಮಾಡಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನ ನಮ್ಮ ಪ್ರತಿನಿಧಿ ಅಂಕಿತಾ ಮಾತಾಡಿಸಿದ್ದಾರೆ, ನೋಡೋಣ. ಹಗರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ನಮ್ಮ ಜೊತೆ ದೂರುದಾರರಿದ್ದಾರೆ, ಬನ್ನಿ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಒಂದು ಹಂತದ ಜಯ ನಿಮ್ಗೆ, ಏನ್ ಹೇಳ್ತೀರಾ? ಖಂಡಿತ ಇವತ್ತು ರಾಜ್ಯಪಾಲರು ನನಗೆ ಪರ್ಮಿಷನ್ ಅನ್ನು ಕೊಟ್ಟಿದ್ದಾರೆ. ಸೊ ಇದು ಒಂದು ಹಂತದ ಜಯ ಅಂತ ನಾನು ಭಾವಿಸ್ತೇನೆ, ಮತ್ತೆ ಅವ್ರಿಗೆ ಕೃತಜ್ಞತೆ ಕೂಡ ಸಲ್ಲಿಸ್ತೇನೆ. ಸರ್, ಈ ಹಗರಣದಲ್ಲಿ ಅವ್ರು ಕೊಟ್ಟಿರುವಂತಹ ಡಾಕ್ಯುಮೆಂಟ್ಸ್ ಅಲ್ಲಿ ನೀವು ಈಗಾಗಲೇ ಹೇಳಿದ್ದೀರಾ ತುಂಬಾನೇ ತಿದ್ದುಪಡಿ ಮಾಡಿದ್ದಾರೆ ಅಂತ ಹೇಳಿ. ಎಲ್ಲೆಲ್ಲಿ ಹೇಗೆ ಮಾಡಿದ್ದಾರೆ? ಒಂದು, ನಾನು ಅವ್ರು ಏನು ಸೈಟನ್ನು ತಗೊಳ್ತಾರಲ್ಲ 14 ಸೈಟು, ನಾನು ಇಂಥದ್ದೇ ಬಡಾವಣೆಗಳಲ್ಲಿ ನನ್ನ ಸೈಟ್ ಬೇಕು ನನಗೆ ಕೇಳಿಲ್ಲ ಅಂತ ಮಾತನ್ನ ಅವರು ಮೀಡಿಯಾಗಳ ಮುಂದೆ ಹೇಳಿದ್ದಾರೆ. ಹಾಗೆ ಡಾಕ್ಯುಮೆಂಟ್ಸು ಕೂಡ ನಿಮ್ಗೆ ಕೊಟ್ಟಿದ್ದಾರೆ. ಆದರೆ ಇಂಥದ್ದೇ ಬಡಾವಣೆಯಲ್ಲಿ ಬೇಕು ನನಗೆ ಅಂತೇಳಿ ಸೈಟನ್ನು ಕೊಡಿ ಅಂತೇಳಿ ಅವರ ಮಿಸ್ಸಸ್ ಕೈಲಿ, ಪಾರ್ವತಮ್ಮನವ್ರ ಕೈಲಿ ಒಂದು ಅಪ್ಲಿಕೇಶನ್ನ ಕೊಡ್ತಾರೆ. ಆ ಅಪ್ಲಿಕೇಶನ್ನ ನಾವು RTIಯಲ್ಲಿ ಕೇಳಿದ್ರೆ ಆ ಯಾವ ಲೇಔಟ್ ಅಂತ ಕೊಡ್ಬೇಕಂತಲ್ಲ ಅದಕ್ಕೆ ವೈಟ್ನರ್ ಹಾಕ್ತಾರೆ, ಫೋರ್ಜ್ ಮಾಡಿದ್ದಾರೆ, ತಿದ್ದುಪಡಿ ಮಾಡಿದ್ದಾರೆ. ಅಂದರೆ ಈ ರೀತಿ ಅನೇಕ ತಿದ್ದುಪಡಿಗಳನ್ನು ಅವರು ಮಾಡಿದ್ದಾರೆ, ಫೋರ್ಜ್ ಮಾಡಿದ್ದಾರೆ ಡಾಕ್ಯುಮೆಂಟ್ಸ್ ಅನ್ನೋದು ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಾಗಾಗಿ ನಾನು ಹೇಳ್ತಕ್ಕಂಥದ್ದು, ಸಿದ್ದರಾಮಯ್ಯನವರು ಈ ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ಅವ್ರ ಮೇಲೆ ಗುರುತರವಾದಂಥ ಆರೋಪ ಬಂದಿದೆ. ಈ ಆರೋಪದಿಂದ ಮುಕ್ತರಾಗಬೇಕು, ಈ ಆರೋಪ ರಾಜ್ಯದ ಜನತೆಗೆ ಗೊತ್ತಾಗಬೇಕು, ಸತ್ಯಾಸತ್ಯತೆಗಳು ಗೊತ್ತಾಗಬೇಕು ಅಂದರೆ ಅವರು ರಾಜೀನಾಮೆನ ನೀಡಿ ತನಿಖೆನೇ ಎದುರಿಸಲಿ. ಆಗ ನ್ಯಾಯಸಮ್ಮತವಾಗಿ ತನಿಖೆಯನ್ನು ನಡೆದ್ರೆ, ಅಧಿಕಾರದಲ್ಲಿದ್ದಾಗ ಅದು ತನಿಖೆ ಮಾಡೋಕ್ಕಾಗಲ್ಲ, ಅಧಿಕಾರಿಗಳು ಅವ್ರು ಹೇಳ್ದಂಗೆ ಕೇಳಬೇಕಾಗುತ್ತೆ, ಆಗಲ್ಲ, ಒತ್ತಡ ಇರ್ತದೆ. ಸೊ ಆ ಕಾರಣದಿಂದ ಮುಕ್ತವಾದ ನ್ಯಾಯಸಮ್ಮತವಾದ ತನಿಖೆ ಆಗಬೇಕು ಅನ್ನೋದಾದರೆ ಅವರು ರಾಜೀನಾಮೆನ ನೀಡಬೇಕು. ಸರ್, ಅದು ಕೃಷಿ ಭೂಮಿ ಅನ್ನೋದು ಇನ್ನೊಂದು, ಸೊ ಅದ್ರ ಬಗ್ಗೆ ಹೇಳೋದು ಇಲ್ಲ. ಅದು 2004ರಲ್ಲಿ ಕೂಡ 4ರಲ್ಲೇ ಅದರ RTCಯ ಕಾಲಮ್ನಲ್ಲಿ, ಪೊಸೆಷನ್ ಕಾಲಮಲ್ಲಿ ಯಾರು ಯಾರು ಸ್ವಾಧೀನ ಅನುಭವ ಇದೆಯೋ ಆ ಕಾಲಮ್ನಲ್ಲಿ ಕ್ಲಿಯರಾಗಿ ಮೆನ್ಷನ್ ಆಗಿದೆ ಮೂಡ ಅಂತಿದೆ. ಅಂಥ ದಾಖಲಾತಿಯನ್ನು ಗೊತ್ತಿದ್ದು ಕೂಡ, ಅಂದರೆ ಮೂಡ ಅವರು ಪೊಸಿಷನ್ಲಿದ್ದಾರೆ, ಡೆವಲಪ್ಮೆಂಟ್ ಆಗೋಗಿರ್ತದೆ, ಕೃಷಿ ಮಾಡ್ತಕ್ಕೆ ಸಾಧ್ಯನೇ ಇಲ್ಲ, ಅಲ್ಲಿ ಕೃಷಿ ಇಲ್ಲವೇ ಇಲ್ಲ, ಅಲ್ಲಿ ಆಲ್ರೆಡಿ ಡೆವಲಪ್ಮೆಂಟ್ ಆಗಿ ಲೇಔಟ್ ಆಗಿ ಪಾರ್ಕ್ಗಳಾಗಿ ಅಭಿವೃದ್ಧಿ ಆಗಿರ್ತಕ್ಕಂಥ ಜಾಗವನ್ನು ಕೃಷಿ ಭೂಮಿ ಅಂತೇಳಿ ಪರ್ಚೇಸ್ ಮಾಡ್ತಾರೆ. ಅದು ಕೂಡ ಮೋಸ, ಚೀಟಿಂಗ್. ಅದು ಕೂಡ ಅಲ್ಲಿ ಕೂಡ ಅವರು ಚೀಟ್ ಮಾಡಿ ಆ ಸೈಟ್ಗಳನ್ನು ಪಡ್ಕೊಂಡಿದ್ದಾರೆ. ಜಮೀನನ್ನು ಏನು ಅವ್ರು ಮಲ್ಲಿಕಾರ್ಜುನ ಸ್ವಾಮಿ ಕಡೆ ಅವ್ರು ಬಾಮೈದಿನ ಕೈಲಿ ಪರ್ಚೇಸ್ ಮಾಡಿದ್ರು, ಅದು ಕೂಡ ಅದ್ರ ಹಿಂದೆ ಪಾತ್ರಧಾರಿ ಸಿದ್ದರಾಮಯ್ಯನವರು. ಸರ್, ಈಗ ಮುಂದಿನ ಹಂತದಲ್ಲಿ ಅವ್ರು ಏನಾದರೂ ನಿಮಗೆ ಚಾಲೆಂಜ್ ಕೊಟ್ಟರೆ ನಿಮ್ಮ ಹೋರಾಟ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ? ನಾವು ಅವ್ರ ವಿರುದ್ಧ ಅವರಷ್ಟು ಚಾಲೆಂಜ್ ಮಾಡೋ ಶಕ್ತಿ ಇಲ್ಲ ಮೇಡಮ್ ನನಗೆ. ನಾನೊಬ್ಬ ಸಾಮಾನ್ಯ ವಕೀಲ, ನನ್ನ ಕೈಲಿ ಅಷ್ಟು ಶಕ್ತಿ ಇಲ್ಲ. ನನ್ನ ಕೈಲಿ ಕಾನೂನು ರೀತಿಯಲ್ಲಿ ಹೋರಾಟ ಮಾಡೋಕ್ಕೆ ಸಾಧ್ಯನೇ ಹೊರತು ನಾನು ಬೇರೆ ಇನ್ನೇನು ಹೋರಾಟ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಕಾನೂನು ಚೌಕಟ್ಟಿನಲ್ಲಿ ಏನಿದೆಯೋ ಅದನ್ನು ಫೈಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಇದಿಷ್ಟು ದೂರುದಾರರ ಮಾತು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಅಂಕಿತಾ ರೈ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.